ನಮಸ್ಕಾರ. ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ. ನಮ್ಮ ವೀಕ್ಷಕರಿಗೆ ಈ ಹಡಗಿನ ಅರಮನೆ ಎಲ್ಲಿರಬಹುದು ಎನ್ನುವ ಕುತೂಹಲವಿರಬಹುದು. ಈ ಹಸ್ತಿನಾಪುರ ಈಗಿನ ಉತ್ತರ ಪ್ರದೇಶ ರಾಜ್ಯದ ಮೀರತ್ ಜಿಲ್ಲೆಯಲ್ಲಿ ಇರುವ ಒಂದು ನಗರ. ಈಗಲೂ ಅದೇ ಹೆಸರಿನಿಂದ ಇದೆ. ಮೀರತ್ನಿಂದ ಸುಮಾರು 37 ಕಿಲೋಮೀಟರ್ ದೂರದಲ್ಲಿದೆ. ದೆಹಲಿಯಿಂದ 85 ಕಿಲೋಮೀಟರ್ ದೂರದಲ್ಲಿ ಇದೆ. ಈ ಹಸ್ತಿನಾಪುರದಲ್ಲಿ ಬಹಳಷ್ಟು ಕುರುಹುಗಳು ಪಾಂಡವರು ಮತ್ತು ಕೌರವರ ಬಗ್ಗೆ ಇದೆ. ಪಾಂಡವೇಶ್ವರ ದೇವಸ್ಥಾನವಿದೆ. ಅಲ್ಲಿ ಯುಧಿಷ್ಠಿರನಿಂದ ಸ್ಥಾಪಿತವಾದ ಒಂದು ಲಿಂಗವಿದೆ. ಯುಧಿಷ್ಠಿರ ಯುದ್ಧಕ್ಕೆ ಹೋಗುವ ಮುಂಚೆ ಪೂಜಿಸಿದ ಲಿಂಗವು. ಅದೇ ರೀತಿ ಕರ್ಣ ಘಾಟ್, ದ್ರೌಪದಿ ಘಾಟ್, ದ್ರೋಣಾಚಾರ್ಯರ ದೇವಸ್ಥಾನ, ಹೀಗೆ ಹಲವಾರು ಕುರುಹುಗಳು ಅಲ್ಲಿವೆ. ಮತ್ತು ಈ ಹಸ್ತಿನಾಪುರ ಜೈನರ ಒಂದು ತೀರ್ಥ ಸ್ಥಳವೂ ಆಗಿದೆ. ಈ ಹಸ್ತಿನಾಪುರದ ವಿವರಣೆಗೆ ಮತ್ತೊಮ್ಮೆ ಬರೋಣ. ಈ ವಾರಣಾವತ ಹಸ್ತಿನಾಪುರಕ್ಕೆ 75 ಕಿಲೋಮೀಟರ್ ದೂರದಲ್ಲಿದೆ. ಮೀರತ್ನಿಂದ 37 ಕಿಲೋಮೀಟರ್ ಇನ್ನೊಂದು ದಿಕ್ಕಿನಲ್ಲಿ. ವಾರಣಾವತ ಮಹಾಭಾರತ ಆಗಿ ಸಾವಿರಾರು ವರ್ಷಗಳಾಯಿತು. ವಾರಣಾವತದ ಹೆಸರು ಸ್ವಲ್ಪ ಅಪಭ್ರಂಶವಾಗಿದೆ. ವಾರಣಾವತದ ಬದಲು ಬಾರಣಾವ ಎಂದಾಗಿದೆ. ಈ ಬಾರಣಾವಕ್ಕೆ ಹೋದರೆ ಅಲ್ಲಿ ಒಂದು ಫಲಕವಿದೆ, ಲಾಖಾ ಮಂಟಪ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ವೆಲ್ಕಮ್ಸ್ ಯು ಎನ್ನುವ ಒಂದು ಫಲಕವಿದೆ. ಲಾಖಾ ಮಂಟಪ ಎಂದರೆ, ಲಾಕ್ ಎಂದರೆ ಹಿಂದಿಯಲ್ಲಿ, ಕನ್ನಡದಲ್ಲಿ ಮೇಣ ಅಥವಾ ಅರಗು. ಈ ಮೇಣ ಅಂದರೆ ಮೇಣದ ಬತ್ತಿಯ ಮೇಣವೇ ಆಗದು, ಅಥವಾ ಈ ಮುದ್ರೆಗಳಿಗೆ ಉಪಯೋಗಿಸುವ ಕೆಂಪನೆಯ ಅರಗು ಸಹ ಆಗದು. ಮೇಣದ ಅಥವಾ ಅರಗನ್ನು ಉಪಯೋಗಿಸಿಕೊಂಡು ಮಾಡಿದ ಮಂಟಪ ಲಾಖಾ ಮಂಟಪ ಎನ್ನುವ ಭಿತ್ತಿ ಫಲಕವಿದೆ. ಕೆಳಗಡೆ ಭಾರತೀಯ ಪುರಾತತ್ವ ಇಲಾಖೆ ನಿಮ್ಮನ್ನು ಸ್ವಾಗತಿಸುತ್ತದೆ ಎಂದಿದೆ. ಅಲ್ಲಿ ಇನ್ನೊಂದು ಫಲಕವೂ ಇದೆ, ಅದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರದೇ, ಅಂದರೆ ASI. ಅಂದರೆ ಇದು ಸಂರಕ್ಷಿತ ಪ್ರದೇಶ, ಇದನ್ನು ಹಾಳುಗೆಡವುವಂತಿಲ್ಲ. ಹಾಳುಗೆಡವಿದರೆ ಇಷ್ಟು ಪ್ರಮಾಣದ ದಂಡ ಅಥವಾ ಶಿಕ್ಷೆ ಆಗಬಹುದು ಎನ್ನುವ ಇದೆ. ಈ 2 ಫಲಕಗಳನ್ನು ಬಿಟ್ಟು ಇನ್ನೊಂದು ದೊಡ್ಡ ಫಲಕವಿದೆ, ಹಿಂದಿಯಲ್ಲಿ ಇದೆ. ಆ ಫಲಕದಲ್ಲಿ ಏನಿದೆ? ತಲೆ ಬರಹದಲ್ಲಿದೆ, ಲಾಕ್ಷಾಗೃಹ ಗುಫಾ ವಾರಣಾವ ಬಾಗಪತ್ ಅಂತಿದೆ. ಅಂದರೆ ಲಾಕ್ಷಾಗೃಹ ಅಂದರೆ ಅರಗಿನ ಮನೆ, ಗುಫಾ ಅಂದರೆ ಗುಹೆ, ವಾರಣಾವ ಅಂದರೆ ಆ ಊರಿನ ಹೆಸರು, ಅಂದರೆ ಈಗಿನ ವಾರಣಾವತದ ಹೆಸರು. ಬಾಜ್ಪತ್ ಅಂದರೆ ಬಾಜ್ಪತ್ ಜಿಲ್ಲೆಗೆ ಈಗ ಸೇರಿಕೊಂಡಿದೆ. ಅದರ ಕೆಳಗೆ ಬರೆದಿದ್ದಾರೆ, ಈ ವಾರಣಾವ ಮಹಾಭಾರತದ ಕಾಲದಲ್ಲಿ ವಾರಣಾವತ ಎನ್ನುವ ಹೆಸರಿನಿಂದ ಕರೆಯಲಾಗುತ್ತಿತ್ತು. ಈ ಊರು ಹಿಂಡನ್ ಮತ್ತು ಕೃಷ್ಣಾ ನದಿಯ ಸಂಗಮ ಸ್ಥಳವಾಗಿದೆ. ಈ ಹಿಂಡನ್ ನದಿಗೆ ಹಿಂದೆ ಹೀರಾನಂದಿ ಎನ್ನುವ ಹೆಸರಿದೆ. ಇವೆರಡೂ ಸಂಗಮವಾದ ನಂತರ ಹೋಗಿ ಗಂಗೆಗೆ ಸೇರಿಕೊಳ್ಳುತ್ತೆ. ಹಾಗಾಗಿ ಮಹಾಭಾರತದಲ್ಲಿ ಇದಕ್ಕೆ ಗಂಗಾ ನದಿ ಅಂತ ಹೇಳಲಾಗಿದೆ. ಮತ್ತೆ ಮುಂದುವರೆದು ಅಲ್ಲಿ ಹೇಳುತ್ತಾರೆ, ಈ ಊರಿನ ದಕ್ಷಿಣ ದಿಕ್ಕಿನಲ್ಲಿ ಒಂದು 100 ಅಡಿ ಎತ್ತರದ ದಿಬ್ಬ ಅಥವಾ ಗುಡ್ಡವಿದೆ. ಅದು 30 ಎಕರೆ ವಿಸ್ತಾರವಾಗಿದೆ. ಅದರ ವಿಸ್ತೀರ್ಣ 30 ಎಕರೆ. ಅಲ್ಲಿ ಈ ಅರಗಿನ ಅರಮನೆ ಇತ್ತು
ಎಂದು ಅದರಲ್ಲಿ ಬರೆಯಲಾಗಿದೆ. ಆ ದಿಬ್ಬದಲ್ಲಿ 2 ಸುರಂಗಗಳಿವೆ. ಕೌರವರು ಪಾಂಡವರನ್ನು ಷಡ್ಯಂತ್ರದಿಂದ ದಹಿಸಲು ಇಲ್ಲಿ ಅರಮನೆ ಇತ್ತು. ಅದರಲ್ಲಿ ಅವರು ಅಸಫಲರಾಗಿ ಪಾಂಡವರು ದಿಬ್ಬದ ಕೆಳಗಿರುವ ಸುರಂಗದಿಂದ ತಪ್ಪಿಸಿಕೊಂಡರು ಎಂದು ಆ ಫಲಕದಲ್ಲಿ ಇದೆ. ಅದನ್ನು ನೀವು ಈ ಚಿತ್ರದಲ್ಲಿ ನೋಡಬಹುದು. ಮುಂದುವರೆದು ಈಗ ಈ ಪ್ರದೇಶ ಗಾಂಧಿ ಮೈದಾನ ಸಮಿತಿ, ಲಾಕ್ಷಾಗೃಹ ಇವರ ಅಧೀನದಲ್ಲಿದೆ ಎಂದು ಆ ಫಲಕ ಹೇಳುತ್ತದೆ. ಮುಂದೆ ಹೋದರೆ ಒಂದು ದಿಬ್ಬ ಸಿಗುತ್ತದೆ. ಅವರು ಫಲಕದಲ್ಲಿ ಹೇಳಿದ ಮೆಟ್ಟಲೆಗಳನ್ನು ಹತ್ತಿ ಹೋದರೆ ಎದುರಿಗೆ ಒಂದು ಕಂಬಗಳಿರುವ ಅಥವಾ ಸ್ತಂಭಗಳಿರುವ ಒಂದು ಮಂಟಪವಿದೆ. ಅದನ್ನು ಸಹ ಚಿತ್ರದಲ್ಲಿ ನೋಡಬಹುದು. ಅದರ ಜೊತೆಗೆ ಅಲ್ಲಿ ಕೆಲವು ನೆಲದ ಮೇಲೆ ಕಟ್ಟಡಗಳ ಅವಶೇಷಗಳು, ನಂತರ ಕೆಲವು ಶಿಥಿಲವಾದ ಕಟ್ಟಡಗಳು ಸಹ ಆ ಪ್ರದೇಶದಲ್ಲಿವೆ. ಅವುಗಳನ್ನು ಸಹ ನೀವು ಚಿತ್ರಗಳಲ್ಲಿ ನೋಡಬಹುದು. ಅದು ಈ ಅರಮನೆಯ ಭಾಗವಾಗಿದ್ದೆ ಅಥವಾ ಅರಮನೆ ಸಂಪೂರ್ಣ ನಾಶವಾಗಿದೆ ಎನ್ನುವುದನ್ನು ಸಂಶೋಧನೆಯಿಂದಲೇ ಬಲಪಡಿಸಿಕೊಳ್ಳಬೇಕು. ನಂತರ ಇನ್ನೊಂದು ದಿಕ್ಕಿನಲ್ಲಿ ಈ ದಿಬ್ಬದಿಂದ ಇಳಿಯುವುದಕ್ಕೆ ಮೆಟ್ಟಿಲುಗಳಿವೆ. ಆ ಮೆಟ್ಟಿಲುಗಳ ಮೂಲಕ ಹೋದರೆ ಅದು ನಮ್ಮನ್ನು ಕೆಳಗೆ ಒಂದು ಸುರಂಗದ ಪ್ರವೇಶ ದ್ವಾರಕ್ಕೆ ಕೊಂಡೊಯ್ಯುತ್ತದೆ. ಅಲ್ಲಿ ಈ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್, ಭಾರತೀಯ ಪುರಾತತ್ವ ಇಲಾಖೆ ಆ ಸುರಂಗದ ಪ್ರವೇಶವನ್ನು ಭದ್ರಪಡಿಸುವುದಕ್ಕೆ, ರಕ್ಷಿಸುವುದಕ್ಕೋಸ್ಕರ ಕಲ್ಲುಗಳನ್ನು ಹಾಕಿ ಪ್ರವೇಶ ದ್ವಾರವನ್ನು ಮಾಡಿದ್ದಾರೆ. ಅದನ್ನು ಸಹ ನೀವು ಚಿತ್ರಗಳಲ್ಲಿ ಕಾಣಬಹುದು. ಇದು ಈಗಿರುವ ಲಾಕ್ಷಾಗೃಹದ ಅಥವಾ ಅರಗಿನ ಅರಮನೆಯ ಪ್ರದೇಶವಾಗಿದೆ. ಇದರ ಜೊತೆಗೆ ಇನ್ನೊಂದು ವಿಷಯವೂ ಇದೆ. 1970ರಲ್ಲಿ ಮುಖೀಂ ಖಾನ್ ಎನ್ನುವವರು ಈ ಪ್ರದೇಶ ಒಬ್ಬರು ಸೂಫಿ ಸಂತ ಬದ್ರುದ್ದೀನ್ ಎನ್ನುವವರ ಸಮಾಧಿ ಸ್ಥಳ ಅಥವಾ ಗೋರಿ ಇಲ್ಲಿ ಇತ್ತು ಎಂದು ಅಲ್ಲಿಯ ನ್ಯಾಯಾಲಯದಲ್ಲಿ ಒಂದು ದಾವೆಯನ್ನು ಹೂಡಿದರು. ಅದಕ್ಕೆ ಪ್ರತಿಯಾಗಿ ಕೃಷ್ಣದತ್ ಮಹಾರಾಜ್ ಜಿ ಎನ್ನುವ ಸಾಧು ಒಬ್ಬರು ಅದಕ್ಕೆ ವಿರುದ್ಧವಾಗಿ ನಿಂತರು. 1970ರಲ್ಲಿ ಆ ದಾವೆ ಇದ್ದು ಅದರ ತೀರ್ಪು ಈ ವರ್ಷ ಅಂದರೆ 2024 ಫೆಬ್ರವರಿ 5ರಂದು ನ್ಯಾಯಾಲಯ ತೀರ್ಪು ಕೊಡುತ್ತೆ. ಆ ನ್ಯಾಯಾಲಯ ಏನು ಹೇಳಿತು ಅಂದರೆ ಇದು ಲಾಕ್ಷಾಗೃಹದ ಪ್ರದೇಶವೇ ಆಗಿದೆ ಎಂದು ಈ ಗಾಂಧಿ ಮೈದಾನ ಸಮಿತಿ, ಲಾಕ್ಷಾಗೃಹ ಇವರಿಗೆ ಅದನ್ನು ಒಪ್ಪಿಸಿತು. ಯಾವ ಆಧಾರದ ಮೇಲೆ? ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂದರೆ ಭಾರತೀಯ ಪುರಾತತ್ವ ಇಲಾಖೆ 1920 ಅಂದರೆ ನೋಡಿ, ಈಗ 100 ವರ್ಷಗಳ ಕೆಳಗೆ ಗೌರ್ನಮೆಂಟ್ ಗೆಜೆಟ್ಟಿನಲ್ಲಿ ಇದು ಲಾಕ್ಷಾಗೃಹದ ಸ್ಥಳ, ಕೌರವರು ಪಾಂಡವರನ್ನು ದಹಿಸಲು ಪ್ರಯತ್ನಿಸಿದ ಸ್ಥಳ ಎನ್ನುವುದು ಗೆಜೆಟ್ನಲ್ಲಿ ನಮೂದಿಸಲಾಗಿದೆ. ಮತ್ತು ಪುರಾತತ್ವ ಇಲಾಖೆಯಿಂದ ನಡೆದ ಕೆಲವು ಉತ್ಖನನಗಳಿಂದ ಸಿಕ್ಕ ವಸ್ತುಗಳ ಮೇಲೆ ನ್ಯಾಯಾಲಯ ತೀರ್ಪು ಕೊಟ್ಟಿದೆ. ಈ ವಿಷಯವು ಈಗಿನ ಲಾಕ್ಷಾಗೃಹ ಅಥವಾ ಅರಗಿನ ಅರಮನೆಗೆ ಸಂಬಂಧಿಸಿದ ವಿಷಯಗಳಾಗಿವೆ. ಇನ್ನು ಮತ್ತೆ ಮಹಾಭಾರತದ ಇತಿಹಾಸಕ್ಕೆ ಬರೋದು. ಪಾಂಡವರು ಕುಂತಿಯೊಂದಿಗೆ ಈ ಸುರಂಗ ಮಾರ್ಗದಿಂದ ಹೊರಗೆ ಬಂದರು. ಅರಮನೆ ದೂರದಲ್ಲಿ ಉಳಿಯಿತು. ಈ ದುರ್ಯೋಧನನ ಗೂಢಚಾರ ಅಥವಾ ಪುರಜನರು ನೋಡಿಯಾರೆಂಬ ಭಯದಿಂದ ಅವರು ವೇಗವಾಗಿ ಸ್ವಲ್ಪ ದೂರ ನಡೆದರು. ಆದರೆ ಅವರೂ ಬಳಲಿದ್ದರು, ಜೊತೆಗೆ ಕುಂತಿಯೂ ಇದ್ದರಿಂದ ವೇಗವಾಗಿ ಹೋಗಲು ಸಾಧ್ಯವಾಗುತ್ತದೆ. ಆಗ ಭೀಮನೆ ಅವರು 5 ಜನರನ್ನು ಹೆಗಲ ಮೇಲೆ, ಕಂಕುಳಲ್ಲಿ ಮತ್ತು ತೋಳುಗಳಲ್ಲಿ ತುಂಬಿಕೊಂಡು
ಓಡುವುದಕ್ಕೆ ಉಪಕ್ರಮಿಸಿದ. ಅವನು ವಾಯು ವೇಗದಿಂದ ಹೋಗುತ್ತಿದ್ದ. ವಾಯುವಿನ ಪುತ್ರನನ್ನು ಮಹಾಪರಾಕ್ರಮಶಾಲಿ. ಅವನು ಹೋಗುವ ರಭಸಕ್ಕೆ ಅವನು ಮುಂದಿದ್ದ ದಿಣ್ಣೆಗಳನ್ನು ಕಾಲಿನಿಂದಲೇ ನೆಲ ಸಮಗೊಳಿಸುತ್ತಿದ್ದ. ಅವನು ಹೋಗುವ ರಭಸಕ್ಕೆ ನೆಲದಲ್ಲಿ ಹಳ್ಳಗಳು ಉಂಟಾಗುತ್ತಿದ್ದವು. ಅಕ್ಕಪಕ್ಕದ ಗಿಡ ಮರಗಳು ಮುರಿದು ಬಿಡುತ್ತಿದ್ದವು. ಹಾಗೆ ಭೀಮಸೇನ ಇವರು 5 ಜನರನ್ನು ಎತ್ತಿಕೊಂಡು ಓಡಿದ. ನಂತರ ಸ್ವಲ್ಪ ಸಮಯದ ನಂತರ ಅವರು ಗಂಗಾ ನದಿಯ ತೀರಕ್ಕೆ ಬಂದರು. ಅವರು ಗಂಗಾ ನದಿಯನ್ನು ದಾಟಬೇಕಾಗಿತ್ತು. ಆದರೆ ಅಲ್ಲಿನ ನೀರಿನ ಹರಿವು ಆಳ ಎಷ್ಟಿದೆ ಎಂದು ಭೀಮಸೇನ ಮತ್ತೆ ಪರೀಕ್ಷಿಸಲು ತೊಡಗಿದ. ಅಷ್ಟರಲ್ಲಿ ಒಬ್ಬ ನಾವಿಕ ಒಂದು ಯಾಂತ್ರಿಕ ದೋಣಿಯೊಡನೆ ಅಲ್ಲಿ ಪ್ರತ್ಯಕ್ಷನಾದ. ಅವನು ವಿದುರನ ಕಡೆಯವನೇ ಆಗಿದ್ದ. ಅವನು ತನ್ನ ಗುರುತನ್ನು ಯುಧಿಷ್ಠಿರನಿಗೆ ಹೇಳಿದ. ನಂತರ ಈ ಪಾಂಡವರು ಮತ್ತು ಕುಂತಿ ಆ ನಾವೆಯಲ್ಲಿ ಕುಳಿತು ಈ ಗಂಗಾ ನದಿಯನ್ನು ವೇಗವಾಗಿ ದಾಟಿದ. ನಾವಿಕ ಯುಧಿಷ್ಠಿರನಿಗೆ ವಿದುರನ ಸಂದೇಶವನ್ನು ಹೇಳಿದ. ಯುಧಿಷ್ಠಿರನು ನಾವಿಕನಿಗೆ ವಿದುರನಿಗೆ ಕಳುಹಿಸಬೇಕಾದ ಸಂದೇಶವನ್ನು ಅವನಿಗೆ ಹೇಳಿದ. ನಂತರ ನಾವಿಕ ಹೊರಟು ಮತ್ತೆ ಅವರು ನಡೆಯುವುದಕ್ಕೆ ಶುರು ಮಾಡಿದರು. ಬೆಳಗಾಯಿತು. ವಾರಣಾವತದಲ್ಲಿ ಇತ್ತ ಅರಮನೆ ಸುಟ್ಟು ಹೋಗಿ ಪುರಜನರು ಎಲ್ಲರೂ ಸೇರಿಕೊಂಡು ಅಲ್ಲಿ ಓಡಾಡಿಕೊಳ್ಳುತ್ತಿದ್ದರು. ಅವರು ಒಬ್ಬೊಬ್ಬರು ಒಂದೊಂದು ಮಾತುಗಳನ್ನು ಆಡುತ್ತಿದ್ದರು. ಈ ದುರ್ಯೋಧನನಿಂದಲೇ ಹೀಗಾಯಿತು, ಕೌರವರಿಂದ ಹೀಗಾಯಿತು, ಪಾಂಡು ಪುತ್ರರನ್ನು ಅಂತಹ ವೀರರನ್ನು ಅಧರ್ಮದಿಂದ ಕೊಂದರು, ಅದರಿಂದಲೇ ಪುರೋಚನ ನಾಶನಾದ, ಮತ್ತು ಈ ಧೃತರಾಷ್ಟ್ರನಿಗೆ ಈಗ ಸಮಾಧಾನವಾಗಿರಬೇಕಲ್ಲವೇ. ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿ ಮಾತನಾಡಿದರು. ಈ ವಾರ್ತೆ ಅತಿ ವೇಗವಾಗಿ ಬಿರುಗಾಳಿಯಂತೆ ಹಸ್ತಿನಾಪುರವನ್ನು ಸಹ ತಲುಪಿತು. ಅಲ್ಲಿ ವಿಷಯ ತಲುಪಿದ ಕೂಡಲೇ ಪುರಜನರು ದುಃಖದಲ್ಲಿ ಮುಳುಗಿ ಭೀಷ್ಮ, ಆಚಾರ್ಯರು, ಮಂತ್ರಿಗಳು ಎಲ್ಲರೂ ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ. ಈ ಧೃತರಾಷ್ಟ್ರ ಅವನು ಹೇಳಿದ ಪಾಂಡು ಅಂದು ಸತ್ತಿರಲಿಲ್ಲ, ಅವನ ಶೂರರಾದ ಮಕ್ಕಳು ಮತ್ತು ಕುಂತಿದೇವಿ ಇಂದು ಅಗ್ನಿಯಲ್ಲಿ ದಹಿಸು ಹೋದರು. ಈಗ ಪಾಂಡು ಮರಣಿಸಿದಂತಾಯಿತು ಎಂದು ಗೋಳಾಡಿ. ಕೌರವರಿಗೆ ಒಳಗೆ ಸಂತಸವಾಗಿತ್ತು, ಆದರೆ ಅದನ್ನು ಹೊರಗಡೆ ತೋರ್ಪಡಿಸುವಂತಿರಲಿಲ್ಲ. ಅವರೂ ಸಹ ದುಃಖವನ್ನು ಮಾತ್ರ ಪ್ರಕಟಿಸಿದರು. ವಿದುರನಿಗೆ ಇವರಿಗೆ ತದ್ವಿರುದ್ಧವಾಗಿ ವಿದುರನಿಗೆ ಪಾಂಡವರು ತಪ್ಪಿಸಿಕೊಂಡಿದ್ದು ತಿಳಿದಿತ್ತು, ಆದರೆ ಅವನೂ ಸಹ ಶೋಕವನ್ನೇ ಪ್ರಕಟಿಸಬೇಕಾಗಿತ್ತು. ಧೃತರಾಷ್ಟ್ರನ ಆದೇಶದಂತೆ ಪಾಂಡವರಿಗೆ ಮತ್ತು ಕುಂತಿಗೂ ಎಲ್ಲ ರೀತಿಯ ಶ್ರಾದ್ದ ಕರ್ಮಗಳು, ಅಪರಕರ್ಮಗಳು, ಅರ್ಪಣಾದಿಗಳು ಯಥಾವತ್ತಾಗಿ ಜರುಗಿದವು. ಮುಂದೆ ಈ ಪಾಂಡವರು ಕುಂತಿದೇವಿಯೊಂದಿಗೆ ಹಿಡಿಂಬನ ಕಾಡನ್ನು ಪ್ರವೇಶಿಸಿದ್ದು. ಹಿಡಿಂಬೆ ಭೀಮನನ್ನು ನೋಡಿ ಮೋಹಗೊಂಡಿದ್ದದ್ದು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.